ಶುಕ್ರಾಚಾರ್ಯರು ಎರಡನೆಯ ಭಾಗ. ಶುಕ್ರಾಚಾರ್ಯರು ಶಿವನ ದೇಹದಿಂದ ಸೂಕ್ಷ್ಮ ರೂಪದಲ್ಲಿ ಹೊರಗಡೆ ಬರ್ತಾರೆ. ಆಗ ಕೋಪದಿಂದ ಶಿವನು ಕೊಲ್ಲಲು ಮುಂದಾದಾಗ ಪಾರ್ವತಿಯು ಕ್ಷಮಿಸೋದಕ್ಕೆ ಕೇಳಿಕೊಳ್ತಾಳೆ. ಇದರಿಂದ ಶಿವನು ಶಾಂತನಾಗ್ತಾನೆ. ಅಂದಿನಿಂದ ರಾಕ್ಷಸರ ಗುರು ಶುಕ್ರಾಚಾರ್ಯರು ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದುತ್ತಾನೆ. ಆಗ ಶುಕ್ರಾಚಾರ್ಯರು ಕುಬೇರನಿಂದ ಪಡ್ಕೊಂಡಂತಹ ಸಂಪತ್ತನ್ನು ಮತ್ತೆ ಕುಬೇರನಿಗೆ ಹಿಂತಿರುಗಿಸ್ತಾರೆ. ಇದರಿಂದ ಶಿವನಿಗೂ ಸಂತೋಷವಾಗತ್ತೆ. ಮೃತ ಸಂಜೀವಿನಿ ವಿದ್ಯೆಯನ್ನು ಮತ್ತೆ ದಯಪಾಲಿಸ್ತಾರೆ. ಶಿವನಿಂದ ಎಲ್ಲವನ್ನು ಮತ್ತೆ ಪಡ್ಕೊಳ್ತಾರೆ ಶುಕ್ರಾಚಾರ್ಯರು. ಆದರೆ ಬೃಹಸ್ಪತಿಗೆ ಶುಕ್ರಾಚಾರ್ಯರ ಮೇಲೆ ಯಾವಾಗಲೂ ದ್ವೇಷವಿರುತ್ತೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅನ್ನುವ ಇಬ್ಬರು ರಾಕ್ಷಸರನ್ನು ಬಹಳ ಶಕ್ತಿವಂತರನ್ನಾಗಿ ತಯಾರು ಮಾಡ್ತಾನೆ. ಪ್ರಹ್ಲಾದನ ಮಕ್ಕಳಿಗೂ ಗುರು ಶುಕ್ರಾಚಾರ್ಯರ ಮಕ್ಕಳು. ಶುಕ್ರಾಚಾರ್ಯರು ಮತ್ತೆ ತಪಸ್ಸಿಗೆ ಹೊರಡುತ್ತಾರೆ. ಇದರಿಂದ ರಾಕ್ಷಸರ ಶಕ್ತಿ ಕಡಿಮೆ ಆಗುತ್ತೆ. ಆಗ ರಾಕ್ಷಸರೆಲ್ಲರೂ ಶುಕ್ರಾಚಾರ್ಯರ ತಾಯಿಯನ್ನು ಸಹಾಯಕ್ಕಾಗಿ ಯಾಚಿಸ್ತಾರೆ. ಆದರೆ ಅವಳು ಯಾವಾಗಲೂ ನಿದ್ದೆಯಲ್ಲೇ ಇರ್ತಾಳೆ. ಇದರಿಂದ ರಾಕ್ಷಸರಿಗೆ ಅವಳಿಂದ ಯಾವ ಸಹಾಯವೂ ಸಿಗಲಿಲ್ಲ. ವಿಷ್ಣುವು ಅನೇಕ ಅವತಾರಗಳಲ್ಲಿ ರಾಕ್ಷಸರನ್ನು ಕೊಲ್ತಾನೆ. ಆಗ ಶುಕ್ರಾಚಾರ್ಯರ ತಾಯಿಯಾದ ಉಷನ ವಿಷ್ಣುವನ್ನು ಶಪಿಸಬೇಕು ಅಂತ ಅಂದ್ಕೊಳ್ತಾಳೆ. ಇದನ್ನು ತಿಳಿದಂತಹ ವಿಷ್ಣು ಉಷನಳನ್ನು ಕೊಲ್ತಾನೆ. ಇದರಿಂದ ಭೃಗು ಮಹರ್ಷಿಗೆ ಕೋಪ ಉಂಟಾಗುತ್ತೆ. ವಿಷ್ಣುವನ್ನು ಶಪಿಸ್ತಾನೆ, ನೀನು ಭೂಲೋಕದಲ್ಲಿ 7 ಬಾರಿ ಜನಿಸುವಂತಾಗಲಿ ಅಂತ. ಇದೇ ಕಾರಣಕ್ಕಾಗಿ ಶ್ರೀ ಮಹಾವಿಷ್ಣುವು ಭೂಲೋಕದಲ್ಲಿ ಅವತಾರಗಳನ್ನು ಎತ್ತಲು ಕಾರಣ. ಶುಕ್ರಾಚಾರ್ಯರು ಶಿವನನ್ನು ತಪಸ್ ಮಾಡ್ತಾ ಇರ್ತಾರೆ. ಶಿವನು ವರಗಳನ್ನು ಕರುಣಿಸಿದರೆ ಶುಕ್ರಾಚಾರ್ಯರು ಮತ್ತಷ್ಟು ಶಕ್ತಿವಂತರಾಗ್ತಾರೆ ಅಂತ ಭಾವಿಸಿ ದೇವೇಂದ್ರನು ತನ್ನ ಮಗಳನ್ನು ಶುಕ್ರಾಚಾರ್ಯರ ಸೇವೆಗೆ ಕಳಿಸ್ತಾನೆ. ಶುಕ್ರಾಚಾರ್ಯರ ತಪಸ್ಸಿಗೆ ಮೆಚ್ಚಿ ಶಿವನು ಶುಕ್ರಾಚಾರ್ಯರು ಕೇಳಿದ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಕೊಡ್ತಾರೆ. ತನಗೆ ಸೇವೆ ಮಾಡಿದ ಇಂದ್ರನ ಮಗಳಾದ ಜಯಂತಿಯನ್ನು ವಿವಾಹ ಮಾಡಿಕೊಂಡು ಅವಳ ಮೋಹದಲ್ಲಿ ಸಿಲುಕ್ತಾರೆ. ಆ ವೇಳೆಗೆ ರಾಕ್ಷಸರು ಬಹಳವಾಗಿ ಶಕ್ತಿಹೀನರಾಗ್ತಾರೆ.